ಮಹತ್ವದ ಬಿಲ್ ಮಂಡನೆ ಆಗಲಿದೆ. ನೀಟ್ ಪೇಪರ್ ಸೋರಿಕೆ ಬೆನ್ನಲ್ಲೇ ಮಹತ್ವದ ಹೆಜ್ಜೆ. ಪೇಪರ್ ಲೀಕ್ ತಡೆಗಟ್ಟೋದಕ್ಕೆ ಶಕ್ತ ಮಸೂದೆ ಸಿದ್ಧವಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಮೋದಿ ಕೌಂಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೊಸ ಮಸೂದೆಯ ಅನ್ವಯ ಭಾರೀ ಶಿಕ್ಷೆಗೆ ಅವಕಾಶ ಇದೆ. ಪೇಪರ್ ಲೀಕ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಥವಾ ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬರುತ್ತೋ ಅಂಥವರಿಗೆ 10 ವರ್ಷ ಜೈಲು ಶಿಕ್ಷೆಯ ಜೊತೆಗೆ 10 ಕೋಟಿ ರೂಪಾಯಿಯವರೆಗೂ ಕೂಡ ದಂಡ ವಿಧಿಸುವಂತಹ ನಿಟ್ಟಿನಲ್ಲಿ ಈ ಬಿಲ್ನಲ್ಲಿ ಎಲ್ಲಾ ವಿಚಾರಗಳನ್ನ ನಮೂದು ಮಾಡಲಾಗುತ್ತೆ ಅನ್ನುವಂಥ ವಿಚಾರವೂ ಕೂಡ ಈಗ ಸದ್ಯ ಗೊತ್ತಾಗ್ತಾ ಇರೋದು. ಈ ಲೀಕ್ ವಿಚಾರ ಏನಾದರೂ ಮುಚ್ಚಿಟ್ಟಿದ್ದೆ ಆದಲ್ಲಿ 1 ಕೋಟಿಯವರೆಗೂ ಕೂಡ ದಂಡ ವಿಧಿಸುವಂತಹ ನಿಟ್ಟಿನಲ್ಲೂ ಕೂಡ ಮಸೂದೆಯಲ್ಲಿ ಇದೆಲ್ಲದರ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಪ್ರಕರಣ ಇತ್ಯರ್ಥ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅನ್ನೋದನ್ನ ಕೂಡ ಮೋದಿ ಹೇಳಿದ್ರು. 3 ತಿಂಗಳ ಗಡುವಿಗೆ ಪ್ಲಾನ್ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಅದರ ಜೊತೆಲಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಹೊಸ ಮಸೂದೆ ಯಾವ ರೀತಿ ಇರುತ್ತೆ, ಯಾವೆಲ್ಲ ವಿಚಾರಗಳು ಇದರಲ್ಲಿ ಮೆನ್ಷನ್ ಆಗಿದೆ, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಎಸ್, ಇದೊಂದು ಮಸೂದೆ ಬಿಲ್ ಪಾಸ್ ಆಗಿದೆ ಆದಂತಹ ಸಂದರ್ಭದಲ್ಲಿ ಇದನ್ನು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇದೊಂದು ಕ್ರಿಮಿನಲ್ ಕೇಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. 10 ವರ್ಷದವರೆಗೂ ಕೂಡ ಶಿಕ್ಷೆ ಅಂತ ಹೇಳಿದ್ರೆ ಅದು ಕ್ರಿಮಿನಲ್ ಕೇಸ್ಗಳಿಗೆ ಆಗುವಂತಹ ಒಂದು ಶಿಕ್ಷೆಗಳಾಗಿರುವಂತದ್ದು. ಅಂದ್ರೆ ಇಲ್ಲಿಯವರೆಗೆ 3 ವರ್ಷದವರೆಗೆ ಈ ಒಂದು ಪೇಪರ್ ಲೀಕ್ ಮಾಡಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಇದ್ದಂತಹ ಒಂದು ಶಿಕ್ಷೆಯ ಪ್ರಮಾಣ ಅಂತಾನೆ ಹೇಳ್ಬೋದು. ಇದು ಅಂದ್ರೆ ನಾನ್ ಕಾಗ್ನಿಸಬಲ್ ಇದರಲ್ಲಿ ಬರುತ್ತೆ. ಆದ್ರೆ ಈಗ 10 ವರ್ಷ ಆಗಿರುವಂತಹ ಕಾರಣದಿಂದಾಗಿ ಇದೊಂದು ಕ್ರಿಮಿನಲ್ ಕೇಸ್ ಮತ್ತು ಕಠಿಣವಾದಂತಹ ಒಂದು ಸೆಕ್ಷನ್ಗಳನ್ನು ಹಾಕುವಂತಹ ಮುಖಾಂತರ ಯಾರು ಪೇಪರ್ಗಳನ್ನು ಲೀಕ್ ಮಾಡ್ತಾರೋ ಮತ್ತೆ ಅದರ ರೂವಾರಿಗಳು ಯಾರು, ಅದರ ಕಿಂಗ್ ಪಿನ್ಗಳು ಯಾರು, ಅವರ ವಿರುದ್ಧ ಸಮರ ಸಾರುವಂತಹ ಒಂದು ಪ್ರಕ್ರಿಯೆ ಅಂತಾನೆ ಹೇಳ್ಬೋದಾಗಿದೆ. ಅದು ಅಲ್ಲದೆ 10 ಕೋಟಿಯವರೆಗೆ ಪರ್ಟಿಕ್ಯುಲರ್ ಪರ್ಸನ್ಗೆ ಒಂದು ದಂಡವನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಸಾದಷ್ಟು ಇದನ್ನ ಅಂದ್ರೆ ಈ ಒಂದು ಪೇಪರ್ ಲೀಕ್ ಏನಿದೆ ಅದೆಲ್ಲವೂ ಕೂಡ ತಡೆಗಟ್ಟುವಂತಹ ಒಂದು ಸ್ಟ್ರಾಂಗ್ ಮಸೂದೆಯಾಗಿ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಪೇಪರ್ ಲೀಕ್ ಯಾವುದೇ ಆಗಿರಬಹುದು, ನೀಟ್ ಆಗಿರಬಹುದು, ಕೆಪಿಎಸ್ಸಿ ಆಗಿರಬಹುದು, ಎಲ್ಲವುದು ಅಂದ್ರೆ ಈಗ ಯಾವ್ಯಾವ ಪೇಪರ್ಗಳು ಲೀಕ್ ಆಗುತ್ತೋ ಅದೆಲ್ಲದಕ್ಕೂ ಕೂಡ ಈ ಒಂದು ಮಸೂದೆ ಪಾಸ್ ಆದಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಅನ್ವಯ ಆಗುತ್ತೆ. ಹೀಗಾಗಿ ಸಹಜವಾಗಿ ಇಲ್ಲಿದ್ದಂತಹ ಯಾರು ಈ ರೀತಿಯಾಗಿ ದಂಧೆಯನ್ನ ಮಾಡ್ಕೊಂಡಿರ್ತಾರೋ, ಯಾರು ಈ ಕಿಂಗ್ ಪಿನ್ ಆಗಿರ್ತಾರೋ ಅವರೆಲ್ಲರಿಗೂ ಕೂಡ ಇದೊಂದು ಬಿಸಿ ಮುಟ್ಟಿಸುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಪೇಪರ್ ಲೀಕ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಿದ್ರೂ ಕೂಡ ಪೊಲೀಸರಿಗೆ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೇಳದೇ ಇದ್ರೂ ಕೂಡ ಅವರಿಗೆ ಭಾರಿ ದಂಡ ಹಾಕುವಂತಹ ಮುಖಾಂತರ ಅವರಿಗೂ ಕೂಡ ಈ ಒಂದು ಕ್ರಿಮಿನಲ್ ಅಪರಾಧದಲ್ಲಿ ಅವರು ಕೂಡ ಭಾಗಿ ಅಂತ ಹೇಳಿ ಅವರನ್ನ ಆಡ್ ಮಾಡೋದಲ್ಲದೆ 1 ಕೋಟಿಯವರೆಗೂ ಕೂಡ ದಂಡವನ್ನು ವಿಧಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಈ ಮಸೂದೆಯಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂತದ್ದು. ಹೀಗಾಗಿ ಸದ್ಯ ಇದರಿಂದ ಸಹಜವಾಗಿಯೇ ಮುಂದೆ ಆಗುವಂತಹ ಎಲ್ಲಾ ಸಂಭವನೀಯ ಘಟನೆಗಳು, ಕೃತ್ಯಗಳು ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಈ ಮಸೂದೆ ಪಾಸ್ ಆದ ಬಳಿಕ ಈಗ ಸಿಕ್ಕಿಬಿದ್ದಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಕೂಡ ಈ ಮಸೂದೆಯ ಅಂಡರ್ ಅಲ್ಲಿ ಬರ್ತಾರ ಮತ್ತು ಅನ್ನುವಂಥದ್ದು ಕೂಡ ಮುಂದಿನ ಹಂತದ ಚರ್ಚೆಯಲ್ಲಿ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಯಾವಾಗ ಪ್ರತಿಭಟನೆ ಹೆಚ್ಚಾಯಿತೋ ಹೀಗಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಇಟ್ಟು ಯೋಚನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಮಸೂದೆ ಪಾಸ್ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಈಗ ಇಂತಹ ಒಂದು ಭರವಸೆ ನೀಡಿರುವ ಕಾರಣದಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ರೀತಿಯ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.